ಮದರ್ ಪ್ರಾಮಿಸ್ ಇದು ಪೂರ್ಣಚಂದ್ರ ಮೈಸೂರು ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಒನ್ ಲೈನ್ ಸ್ಟೋರಿ ಕಡೆ ಬಂದ್ರೆ, ರಣಧೀರ ಎಕೆ ರ್ಯಾಂಡಿ ಇಲ್ಲಿನ ಮುಖ್ಯ ಪಾತ್ರ. ಬೆಟ್ಟಿಂಗ್ ಅಲ್ಲಿ ದುಡ್ಡು ಸೋತು ಮನೆ ಬಿಟ್ಟಿರ್ತಾನೆ. ಅಂಡ್ ಇನ್ನೊಂದು ಕಡೆ ಊರು ಬಿಟ್ಟು ಬಂದಿರೋ ನಮ್ಮ ಮಂಡ್ಯ ಹೈಕ್ಳು ಓಪನಿಂಗ್ ದಿನನೇ ಡೆಲಿವರಿ ಕೆಲಸಕ್ಕೆ ಸೇರ್ಕೊಂಡು ಒಂದು ತೊಂದರೆಗೆ ಸಿಕ್ಕಾಕೋತಾರೆ. ಸೊ ಇಲ್ಲಿಂದ ಶುರುವಾಗೋ ಸಿನಿಮಾ ಮುಂದೆ ನಮ್ಮನ್ನ ಎಲ್ಲೆಲ್ಗೆ ಕರ್ಕೊಂಡು ಹೋಯ್ತು, ಯಾರ್ಯಾರನ್ನ ಭೇಟಿ ಮಾಡಿಸ್ತು, ಆಕ್ಚುಲಿ ಇವರೆಲ್ಲ ಯಾರು ಅಂಡ್ ಇದಕ್ಕೂ ಈ ತಾಯಾಣೆಗೂ ಏನು ಸಂಬಂಧ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೆ ಏನೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರುವಂತಹ ಮೊದಲ ಪಾಸಿಟಿವ್ ಅಂಡ್ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ರೈಟಿಂಗ್, ಪ್ರೆಸೆಂಟೇಷನ್ ಹಾಗೆ ಸ್ಟೋರಿ ಟೆಲ್ಲಿಂಗ್. ಹೋ ವೇಟ್, ಟೆಲ್ಲಿಂಗ್ ಇದೆ ಬಟ್ ಸ್ಟೋರಿ ಅಂತೂ ಏನಕ್ಕೆ ಹೇಳ್ತೀರಾ ಯಪ್ಪ. ಲೈಕ್ ಪ್ರಾಪರ್ ಒಂದು ಗುರಿ ಅಂತ ಇಲ್ಲ ಈ ಕಥೆಗೆ. ರ್ಯಾಂಡಮ್ ಆಗಿ ಒಂದಷ್ಟು ಸಿಚುವೇಶನ್ಸ್, ಅಲ್ಲಿ ಬರೋ ಹಲವು ತರದ ಪಾತ್ರಗಳು ಅಂಡ್ ಆ ಪಾತ್ರಗಳು ಬಂದು ಬಂದು ಹೊಡೆಯೋ ಡೈಲಾಗ್ಗಳು, ಒನ್ ಲೈನರ್ಗಳು, ಹಬಬ್ಬ ಕ್ರೇಜಿ ಗುರು. ಹೋಲ್ ಟುಗೆದರ್ ಬೇರೆನೆ ವೈಬ್ ಮಟೀರಿಯಲ್ ಅನ್ಬೋದು, ಅಷ್ಟು ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಇಡೀ ಥಿಯೇಟರ್ ನಕ್ಕಿ ನಕ್ಕಿ ಸುಸ್ತಾಗಿ ಹೋಗಿದೀವಿ. ಲೈಕ್ ಆ ಮಟ್ಟಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾದಲ್ಲಿ. ಅಲ್ಲ ಏನಿದು ಕಥೆ, ಏನು ಮಾಡಿದ್ದಾರೆ ಅಂತೀರಾ? ಒಂದ್ ಕಡೆ ರೌಡಿಸಮ್ ಇದೆ ಬಟ್ ಇವ್ರು ಯಾರು ಸೀರಿಯಸ್ ರೌಡಿಗಳಲ್ಲ. ದುಶ್ಮನಿ, ಗ್ಯಾಂಗ್ ವಾರ್ ಇದೆ, ಹಾಗಂತ ಸಿಕ್ಕಲ್ಲಿ ಹೊಡೆದಾಡೋದಿಲ್ಲ. ಈ ಪಾಲಿಟಿಕ್ಸ್ ಅಲ್ಲಿ ಕೆಳಗಿರೋರ್ ಜಗಳ ಆಡ್ತಾರೆ ಬಟ್ ಮೇಲಿನವರು ಆರಾಮಾಗೆ ಇರ್ತಾರಲ್ವಾ, ಹಂಗೆ ಇವ್ರದ್ದು ಒಂಥರ ರಿವರ್ಸ್ ಎಥಿಕ್ಸ್. ಪಿಂಕ್ ಲೈನ್ ಹಾಕೊಂಡೆ ಇಡೀ ಬೆಂಗಳೂರನ್ನ ಹರಿದು 2 ಭಾಗ ಮಾಡ್ಕೊಂಡಿದ್ದಾರೆ. ಇನ್ನು ಕ್ಯಾರೆಕ್ಟರ್ಸ್ ಕಡೆ ಬಂದ್ರೆ ಫಸ್ಟ್ ಆಫ್ ಆಲ್ ಸಖತ್ ಒಳ್ಳೆ ಕಾಸ್ಟಿಂಗ್ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಆಕ್ಟರ್ಸ್ ನೇ ಹಾಕೊಂಡಿದ್ದಾರೆ, ಹಾಗಾಗಿ ಎಲ್ಲ ಬಹಳ ಬೇಗನೆ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ಅಂಡ್ ಆಲ್ಮೋಸ್ಟ್ ಯಾರ ಪಾತ್ರನೂ ಡೌನ್ ಗ್ರೇಡ್ ಆಗಬಾರ್ದು, ಅಂಡರ್ವೆಲ್ಮಿಂಗ್ ಫೀಲ್ ಕೊಡಬಾರ್ದು ಅನ್ನೋ ಲೆಕ್ಕದಲ್ಲಿ ಎಲ್ಲರೂ ಎದ್ದು ಕಾಣೋ ರೇಂಜ್ ಗೆ ಸ್ಕ್ರೀನ್ ಟೈಮ್ ಅನ್ನ ಕೊಟ್ಟಿದ್ದಾರೆ. ಒನ್ ಲೈನರ್ಸ್ ಗಳನ್ನು ಇಟ್ಟಿದ್ದಾರೆ. ಮುಖ್ಯವಾಗಿ ಅವರುಗಳ ಹೆಸರುಗಳು ಬಾಯ್ಲ್ಡ್ ಎಗ್ ಅಂತೆ, ರ್ಯಾಂಡಿ, ರಣಧೀರ, ಬ್ಯಾಂಡೇಡ್, SMS, ಅವನ್ ಶಿಷ್ಯ ಬ್ಲೂಟೂತ್, ಈ ಕಡೆ ಜಿಲೇಬಿ, ಗುಲ್ಕನ್ನು, ತಮಿಳು ಮಾತಾಡೋ ಕಳ್ಳನ್ ಮಕ್ಕಳು, ಅಂಡ್ ಮೈ ಫೇವರೇಟ್ ಮಹಾಕಲಾವಿದ ಮ್ಯಾಗಿ ಅಣ್ಣ. ಲೀಸ್ಟ್ ಮಾಡ್ತಾ ಕೂತ್ರೆ ಇಡೀ ಪುಟಗಟ್ಲೆ ಬರಿಬಹುದು, ಅಷ್ಟಿದೆ ಹೆಸರುಗಳು. ಇನ್ನು ಬೈಕ್ ರೇಸರ್ ಆಗ್ಬೇಕು ಅಂತ ಹೊರಟು ದೊಡ್ಡ ಬಿಸ್ನೆಸ್ ಮೆನ್, ದೊಡ್ಡ ಗ್ಯಾಮ್ಲರ್ ಆಗಿರೋ ರೋಸಿ ಅಣ್ಣ, ಆಸ್ಟ್ರೋನಾಟ್ ಆಗ್ಬೇಕು ಅಂತ ಅನ್ಕೊಂಡು ಬಿರಿಯಾನಿ ಹೋಟೆಲ್ ಇಟ್ಟಿರೋ ಮಿಸ್ಟರ್ ದೊನ್ನೆ ಬಿರಿಯಾನಿ. ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಏನು ಲೇಯರಿಂಗ್ ಕೊಟ್ಟಿದ್ದಾರೆ, ಅದು ಇಲ್ಲಿರೋ ಗುಂಪುಗಳನ್ನ ಚೆನ್ನಾಗಿನೇ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ಏನೋ ಸೀರಿಯಸ್ ರೈವಲ್ರಿ ಇರಬೇಕು ಅಂತ ಅನ್ಕೋಬೇಡಿ, ಬಿಕಾಸ್ ಆ ಸೀರಿಯಸ್ನೆಸ್ ಅನ್ನೋ ಪದಕ್ಕೆನೆ ಎಳ್ಳಷ್ಟು ಜಾಗ ಇಲ್ಲ ಸಿನಿಮಾದಲ್ಲಿ, ಒದ್ದು ಆಚೆಗೆ ಹಾಕಿದ್ದಾರೆ. ಡೈಲಾಗ್ಸ್ ಗಳ ವಿಚಾರಕ್ಕೆ ಬಂದ್ರೆ ಎಲ್ಲದು ಸಿಚುವೇಶನಲ್ ಸೀಕ್ವೆನ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡೇ ಬರ್ದಿದ್ದಾರೆ. ಹಾಗೆ ಆ ಡೈಲಾಗ್ ಡೆಲಿವರಿ ಕೂಡ ಅಷ್ಟೇ ಸ್ಪಾಂಟೇನಿಯಸ್ ಆಗಿ ಸ್ಮೂತ್ ಆಗಿ ಬಂದಿದೆ. ಮೆನ್ಷನ್ ಮಾಡಿ ಸ್ಪಾಯಿಲ್ ಮಾಡೋದಕ್ಕೆಲ್ಲ ಹೋಗಲ್ಲ, ಯಾಕಂದ್ರೆ ಅದೇ ಈ ಸಿನಿಮಾದ ಸೆಲ್ಲಿಂಗ್ ಪಾಯಿಂಟ್. ಬಟ್ ಸ್ಟಿಲ್ ಆಕ್ಸಿಡೆಂಟ್ ಎಪಿಸೋಡ್, ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡೋ ಬಾರು, ಅಲ್ಲಿರೋ ಕ್ಯಾರೆಕ್ಟರು, ಬನಶಂಕರಿ ಬೀಚು, ನಾಗರಭಾವಿ ಪೋರ್ಟು, ಮ್ಯಾಗಿ ಅಣ್ಣನ್ ತರಾವರಿ ಪೇಂಟಿಂಗ್ಗಳು, ಹಾಗೆ ಆ ಚೈನೀಸ್ ಹುಡುಗನ ಕಥೆ, ಜಪಾನ್ ಡಾನು, ಉಫ್ ಲಿಟ್ರಲಿ ಹೆವಿ ಮಜವಾಗಿತ್ತು ಪ್ರತಿಯೊಂದನು. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋ ಪ್ರಶ್ನೆನೇ ಇಲ್ಲ. ಪ್ರತಿ ಕ್ಯಾರೆಕ್ಟರ್ ಒಂದೊಂದು ಮಾಸ್ಟರ್ ಪೀಸ್, ಒಂದೊಂದನು ಡೈಮಂಡ್ ಇದ್ದ ಹಾಗೆ. ಅಂಡ್ ಅವರೆಲ್ಲರೂ ಸಖತ್ತಾಗಿ ನಿಭಾಯಿಸಿದ್ದಾರೆ ತಮ್ಮ ಪಾತ್ರಗಳನ್ನ. ಅದರಲ್ಲೂ ಸಂಬಂಧ ಅನ್ನೋದೇ ದೊಡ್ಡ ಕಣೋ. ಆ ಪ್ರಾಬ್ಲಮ್ ಕ್ಯಾರೆಕ್ಟರ್, ಅವನು ಕೊಡೋ ಸೊಲ್ಯೂಷನ್ ಚಿಂದಿ ಅಂತ ಹೇಳ್ಬೇಕು. ಇದ್ರ ಹೊರತಾಗಿ ಮ್ಯೂಸಿಕ್ ಡೀಸೆಂಟ್ ಆಗೇ ಇದೆ, ಜೊತೆಗೆ ಬರೋ ಹಾಡುಗಳು ಕೂಡ ಅಷ್ಟಾಗಿ ನೆನಪಲ್ಲಿ ಉಳಿದೇ ಇದ್ರೂ ಸಂದರ್ಭಕ್ಕೆ ತಕ್ಕ ಹಾಗಿದ್ವು ಅಂತ ಹೇಳ್ತೀನಿ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಇದು ಕಥೆ ಮೇಲೆ ಡಿಪೆಂಡ್ ಆಗಿರೋ ಸಿನಿಮಾ ಅಲ್ಲ. ಬರುವಂತ ಸನ್ನಿವೇಶಗಳ ಮೇಲೆ ಡೈಲಾಗ್ಸ್ ಇಟ್ಟು ಅದರಿಂದಾನೇ ಹೆವಿ ಎಂಟರ್ಟೈನಿಂಗ್ ಆಗಿ ಕರ್ಕೊಂಡು ಹೋಗುವಂತ ಪ್ರಯತ್ನ. ಸೊ ಇಲ್ಲಿ ಸೆಕೆಂಡ್ ಹಾಫ್ ಶುರುವಾಗಿ ಅಲ್ಲಿ ಒಂದು ಸಮಸ್ಯೆ ಎದುರಾಗತ್ತೆ. ಅಂಡ್ ಅದರಿಂದ ಪ್ಯಾರಲಲ್ ಆಗಿ ಹೋಗ್ತಾ ಇರೋ 2 ವಿಷಯಗಳ ಮಧ್ಯೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಸೇರ್ಕೊಂಡು ಸ್ಕ್ರೀನ್ ಪ್ಲೇ ತುಂಬಾ ಭಾರ ಆಗ್ಬಿಡತ್ತೆ, ಕಾಂಪ್ಲೆಕ್ಸ್ ಆಗತ್ತೆ. ಸೊ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ ಡೈರೆಕ್ಟರ್ ಅವರು. ಒಂದ್ ರೀತಿ ಕಲ್ಸ್ ಹೋಗಿದೆ ಸಿನಿಮಾ ಆ ಫೇಸ್ ಅಲ್ಲಿ. ನಂತರ ಮತ್ತೆ ಟ್ರ್ಯಾಕ್ ಒಳಗೆ ಬಂದು ನಗ್ಸೋದಕ್ಕೆ ಶುರು ಮಾಡ್ತಾರೆ. ಗ್ರಾಫ್ ಕೂಡ ಮೇಲ್ ಹೋಗುತ್ತೆ, ಎಲ್ಲ ಸರಿ. ಆದ್ರೆ ಕ್ಲೈಮ್ಯಾಕ್ಸ್ ಅದಂತೂ ಸಿಕ್ಕಾಪಟ್ಟೆ ಜನರಿಕ್ ಆಗೋಯ್ತು. ಲೈಕ್ ಅಲ್ಲಿ ಟ್ವಿಸ್ಟ್ ಆಗ್ಲಿ ಟರ್ನ್ ಅಂತ ಆಗ್ಲಿ ಇಲ್ಲ. ರ್ಯಾಂಡಮ್ ಆಗಿ ಕನೆಕ್ಟ್ ಆಗಿರೋ ಸಿನಿಮಾನ ಅಷ್ಟೇ ರ್ಯಾಂಡಮ್ ಆಗಿ ಡಿಸ್ಕನೆಕ್ಟೆಡ್ ಆಗಿ ಮುಗಿಸ್ಬಿಡ್ತಾರೆ. ಅಲ್ಲಿ ನಗು ಇರುತ್ತೆ, ಆದ್ರೆ ಲಾಜಿಕ್ ಅಷ್ಟು ವರ್ಕ್ ಆಗ್ಲಿಲ್ಲ. ಇನ್ನು ಧನಂಜಯ ಅವರ ಪಾತ್ರ ಖಡಕ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ಲೇಯರಿಂಗ್ ಮತ್ತೆ ಡೆಪ್ತ್ ಅನ್ನೋದನ್ನ ಕೊಟ್ಟಿಲ್ಲ. ಹಾಗೇನೆ ಇದೆಲ್ಲದ್ರ ಮಧ್ಯೆ ಟೈಟಲ್ ಮದರ್ ಪ್ರಾಮಿಸ್ ಅನ್ನೋದೇನೆ ಎಲ್ಲೋ ಒಂದ್ ಕಡೆ ಕಳೆದು ಹೋಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡತ್ತೆ. ಬಟ್ ಇದನ್ನ ಬಿಟ್ರೆ ಅಷ್ಟಾಗಿ ಮೇಜರ್ ನೆಗೆಟಿವ್ ಅಂತ ನನಗೆ ಯಾವುದು ಅನಿಸ್ಲಿಲ್ಲ.
ಟೋಟಲ್ ಆಗಿ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ. ಸಖತ್ತಾಗಿರೋ ಕಾಮಿಡಿ ಇದೆ, ತುಂಬಾ ಇಂಟೆಲಿಜೆಂಟ್ ಆಗಿ ಬರ್ದಿದ್ದಾರೆ. ನಾವುಗಳು ಕನೆಕ್ಟ್ ಆಗ್ಬಿಟ್ರಂತೂ ಹೆವಿ ಮಜಾ ಅನ್ಕೊಳ್ಳಿ. ಹಾಗೆ ಸಿನಿಮಾ ತುಂಬಾ ಫ್ರೆಶ್ ಅನ್ಸುತ್ತೆ, ಹೊಸ ತರದ ಅಪ್ರೋಚ್ ಕಾಣುತ್ತೆ. ಮೈನ್ಲಿ ಆ ಕ್ಯಾರೆಕ್ಟರ್ಸ್ ಗಳನ್ನ ಸೂಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗಂತ ಸಿನಿಮಾ ಎಲ್ಲೂ ಸೀರಿಯಸ್ ಆಗಲ್ಲ. ಮಧ್ಯೆ ಒಂದಷ್ಟು ಕಡೆ ಸ್ಕ್ರೀನ್ ಪ್ಲೇ ಹಾಳಾಗಿದೆ ಬಿಟ್ರೆ ಓವರ್ ಆಲ್ ಒಂದು ಕಮ್ಯುನಿಟಿ ವಾಚಿಂಗ್ ಗೋಸ್ಕರ ಫ್ಯಾಮಿಲಿ ಜೊತೆ ಕೂತು ನೋಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾಯ್ಸ್ ಮತ್ತೊಂದಿಲ್ಲ. ಸೊ ನೀವೇನಾದ್ರೂ ಧನಂಜಯ ಅವ್ರಿಗೋಸ್ಕರ ಹೋಗ್ತೀರಾ ಅಂದ್ರೆ ಖಂಡಿತ ಹೋಗಿ ನೋಡಿ. ಜೊತೆಗೆ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇದೆ, ಅದನ್ನ ಮಾತ್ರ ಮಿಸ್ಸೇ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಕನೆಕ್ಟ್ ಆಗ್ತೀರಾ. ಸರಿ, ಇನ್ನು ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.